पाकिस्तान के एक जहाज को जिस मिसाइल ने निशाना बनाया था उस मिसाइल का नाम है ब्रह्मोस मिसाइल। ಎಲ್ರಿಗೂ ನಮಸ್ತೆ, ನಾನು ಶಶಿ ಆಲ್ದೂರು. ಸನಾತನ ಸುದ್ದಿ ಬ್ಲಾಗ್ಗೆ ಸ್ವಾಗತ. ಆಪರೇಷನ್ ಸಿಂಧೂರ್ ಆದ ನಂತರದಲ್ಲಿ ಭಾರತದ ಯುದ್ಧ ಸಾಮಗ್ರಿಗಳಿಗೆ ಭಾಳಷ್ಟು ಬೇಡಿಕೆ ಬಂದಿರುವಂಥದ್ದು. ಸಹಜವಾಗಿ ನಾವೆಲ್ಲರೂ ಕೂಡ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ದೇಶಕ್ಕೆ ನಷ್ಟಗಳನ್ನೇ ನೋಡ್ತೀವಿ. ಆದರೆ ಭಾರತದಲ್ಲಿ ತಯಾರಾಗುವಂತಹ ಯುದ್ಧ ನೌಕೆಗಳಿಗೆ ಇವತ್ತು ಪ್ರಪಂಚದಾದ್ಯಂತ ಡಿಮ್ಯಾಂಡ್ ಸೃಷ್ಟಿಯಾಗುವಂಥ ಕೆಲಸಗಳು ಆಗಿದೆ. ರಷ್ಯಾ ನಿರ್ಮಿತ S-400 ಹಾಗೆ ಭಾರತ ನಿರ್ಮಿತದಂಥ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತಿರೋಂಥದ್ದು. ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿಯೇ ಉತ್ತರ ಪ್ರದೇಶದಲ್ಲಿ ರಾಜನಾಥ್ ಸಿಂಗ್ನವರು ಸೇರಿದಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನವರು ಬ್ರಹ್ಮೋಸ್ ಕ್ಷಿಪಣಿಯ ತಯಾರಿಸುವಂತಹ ಘಟಕವನ್ನು ತೆರೆದಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಹೇಳಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ನಿಮ್ಗೇನಾದರೂ ಸಂದೇಹಗಳಿದ್ದರೆ ಅದರ ಎಫೆಕ್ಟ್ ಏನಿದೆ ಅನ್ನುವಂಥದ್ದನ್ನು ಪಾಕಿಸ್ತಾನದವ್ರನ್ನ ಹೋಗಿ ಕೇಳಿ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಏನಿದು ಬ್ರಹ್ಮೋಸ್ ಕ್ಷಿಪಣಿ? ಇವತ್ತು ಬ್ರಹ್ಮೋಸ್ ಕ್ಷಿಪಣಿಯಿಂದ ಪಾಕಿಸ್ತಾನ ಅಕ್ಷರಶಃ ತರಗಟ್ಟು ಹೋಗಿದೆ. ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಬ್ರಹ್ಮೋಸ್ ಕ್ಷಿಪಣಿ ಎನ್ನುವಂಥ ಹೆಸರು ಬರೋದಕ್ಕೆ ಕಾರಣ ಭಾರತದಲ್ಲಿರುವಂಥ ಬ್ರಹ್ಮಪುತ್ರ ನದಿ ಹಾಗೆ ರಷ್ಯಾ ದೇಶದಲ್ಲಿ ಹರಿತಿರುವಂಥ ಮಾಕ್ಸ್ಕೋ ಅನ್ನುವಂಥ ನದಿ ಏನಿದೆ, ಈ ಒಂದು ಎರಡು ಹೆಸರುಗಳನ್ನ ಸೇರಿಸಿ ಬ್ರಹ್ಮೋಸ್ ಅನ್ನುವಂಥ ಹೆಸರನ್ನ ಇಟ್ಟಿದ್ದಾರೆ. ಈ ಒಂದು ಕ್ಷಿಪಣಿ ಬಲ ಹೇಗಿದೆ ಅಂತ ಹೇಳಿದ್ರೆ ವಾಯು, ಗಾಳಿ, ಜಲ ಮೂರರಲ್ಲೂ ಕೂಡ 800ರಿಂದ 900 ಕಿಲೋಮೀಟರ್ಗಳ ದೂರಕ್ಕೆ ಪ್ರಯಾಣವನ್ನು ಬಳಸುತ್ತೆ. 3000 kg ತೂಕ ಬರುವಂತಹ ಈ ಒಂದು ಕ್ಷಿಪಣಿ ಸಾಲಿಡ್ ರಾಕೆಟ್ ಬೂಸ್ಟರ್ ಇಂಜಿನನ್ನು ಹೊಂದಿರುವಂಥದ್ದು. 2005ರಲ್ಲಿ ಪರೀಕ್ಷಿಸಿ 2006ರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಿದ್ದು ವಿಶೇಷ ಆಗಿತ್ತು. 2016ರಲ್ಲಿ ಈ ಎರಡು ದೇಶಗಳು ಸೇರಿಕೊಂಡು ಇನ್ನಷ್ಟು ಹೆಚ್ಚು ಅಭಿವೃದ್ಧಿಪಡಿಸಿ ಇವತ್ತು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಯಾಗಿ ಇರುವಂಥದ್ದು. ಒಂದು ಬ್ರಹ್ಮೋಸ್ ಇವತ್ತು ಪಾಕಿಸ್ತಾನದ ಅನೇಕ ವಾಯು ನೆಲೆಗಳನ್ನು ಬ್ಲಾಸ್ಟ್ ಮಾಡಿರುವಂಥದ್ದು. ಇನ್ನು 100 ಬ್ರಹ್ಮೋಸ್ಗಳು ತಯಾರಾದರೆ ಭೂಪಟದಲ್ಲಿ ಪಾಕಿಸ್ತಾನ ಅಂತ ರಾಷ್ಟ್ರವೇ ಇರೋದಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಇವತ್ತು ಭಾರತದ ಎದುರು ಪಾಕಿಸ್ತಾನ ಅಮೇರಿಕಾದಲ್ಲಿ ಹೋಗಿ ನಮಗೆ ಕದನ ವಿರಾಮ ಘೋಷಣೆ ಮಾಡಿ ಅಂತ ಹೇಳಿ ಮಂಡಿರುವಂಥದ್ದು. ಒಟ್ಟಾರೆ ಈ ಒಂದು ಆಧುನಿಕ ಭಾರತದಲ್ಲಿ ತಯಾರಾಗಿರುವಂತಹ ಒಂದಷ್ಟು ಮೇಡ್ ಇನ್ ಇಂಡಿಯಾ ಯುದ್ಧ ಸಾಮಗ್ರಿಗಳು ಇವತ್ತು ಪ್ರಪಂಚವನ್ನು ನಿಬ್ಬೆರಗಾಗಿ ಮಾಡಿರುವಂಥದ್ದು. ಇದೇ ರೀತಿ ಆಪರೇಷನ್ ಸಿಂಧೂರ್ನ ಅನೇಕ ಅಪ್ಡೇಟ್ಗಳಿಗೋಸ್ಕರ ಸನಾತನ ಸುದ್ದಿಯನ್ನು ವೀಕ್ಷಿಸ್ತೀರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.